ಇಲ್ಲ, ಈ ವರ್ಷ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ಎಲ್ಲ ಎಲೆಕ್ಷನ್ಸ್ ಇದ್ರ ಜೊತೆಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಮತ್ತು 5 ಮಹಾನಗರ ಪಾಲಿಕೆಗಳು ಮತ್ತು 1-2 ಪುರಸಭೆಗಳು, ನಗರಸಭೆಗಳು ಕೂಡ ಬಾಕಿ ಇದ್ದಾವೆ. ಅವುಗಳ ಜೊತೆಗೆ BBMP ಕೂಡ ಆಗಿಲ್ಲ ಅನ್ನೋದೊಂದು ಎಲ್ಲ ನಾಗರಿಕರು ನಾನು ಎಲ್ಲಿ ಹೋದಲ್ಲಿ ಜನ ಕೇಳ್ತಾರೆ. ಜಿಲ್ಲಾ ಪಂಚಾಯತ್ ಮಾಡಿಲ್ಲ, ತಾಲೂಕ್ ಪಂಚಾಯತಿ ಮಾಡಿಲ್ಲ ಅಂತ ಕೇಳ್ತಾರೆ. ಅವುಗಳ ಜೊತೆಗೆ ಇನ್ನು ಗ್ರಾಮ ಪಂಚಾಯತಿ ಕೂಡ ಇನ್ನೊಂದು ವರ್ಷದಲ್ಲಿ ಅದು ಬಂತು. ಹೀಗಾಗಿ 1 ವರ್ಷದಲ್ಲಿ ಆಗ್ಬೋದು ಅಂತ ಎಲ್ಲ ಎಲೆಕ್ಷನ್ ಚುನಾವಣೆಗಳು ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವು ಹಂಗೆ ಹೇಳಕ್ಕೆ ಬರೋದಿಲ್ಲ. ಈಗ ನಾವು ಮೇ 31ರೊಳಗೆ ಅವರು ZP ಮತ್ತು ತಾಲೂಕ್ ಪಂಚಾಯತಿ ರಿಸರ್ವೇಷನ್ ಲಿಸ್ಟನ್ನು ಕೊಡ್ತಾರೆ. ಕೊಟ್ಟ ಮೇಲೆ ನಾವು ಅದನ್ನು ತೊಗೋಬೇಕಾಗ್ತದೆ, ಆಯಿತಾ. ಅದು ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ ಮೀಸಲಾತಿ ಪಟ್ಟಿ ಕೊಡಬೇಕು. ಒಂದು ವೇಳೆ ಅವ್ರಿಗೆ ಕೊಡದೇ ಇದ್ದರೆ ಹಳೆಯ ಮೀಸಲಾತಿ ಪಟ್ಟಿಯ ಪ್ರಕಾರ ಮಾನ್ಯ ಉಚ್ಚ ನ್ಯಾಯಾಲಯಗಳ ಒಂದು ನಿರ್ದೇಶನದ ಮೇರೆಗೆ ಚುನಾವಣೆ ನಡೆಸಬೇಕು ಅಂಥೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ 2006ರಲ್ಲೇ ಕಿಶನ್ ಸಿಂಗ್ ತೋಮರ್ ವರ್ಸಸ್ ರಾಜಸ್ಥಾನ್ ಸ್ಟೇಟ್ ಇವರ ಒಂದು ತೀರ್ಪಿನ ಆಧಾರದ ಮೇಲೆ ನಾವು ಮಾಡಬೇಕಾಗ್ತದೆ. ಅದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಗೆ ಸಂಬಂಧಪಟ್ಟಂಗೆ. ಇನ್ನೂ ಇಲ್ಲ, ಯಾಕಂದರೆ ನಾವು ಈಗ ಕೊಡಬೇಕಾಗಿತ್ತು, ಇನ್ನೂ ಕೊಟ್ಟಿಲ್ಲ. ಅವರು ಬಜೆಟ್ ತಯಾರಿಯಲ್ಲಿದ್ದರು ಎಲ್ಲ ಅಧಿಕಾರಿಗಳು ಕೂಡ. ಇನ್ನೇನಾದರೂ ಕೊಡ್ಬೋದೇನೋ ಅಂತ ತಿಳ್ಕೊಂಡಿದ್ದೇನೆ. ಒಂದು ವೇಳೆ ಕೊಡದೇ ಇದ್ದರೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಮೊರೆಗೆ ಹೋಗ್ಬೇಕಾಗ್ತದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹಂಗೆ ಹೇಳ್ತದೆ. ಒಂದು ವೇಳೆ ಅವರು ಮೀಸಲಾತಿ ಪಟ್ಟಿ ಕೊಡದೇ ಹೋದರೆ ಸರ್ಕಾರ, ನೀವು ಹೈಕೋರ್ಟ್ ಮುಖಾಂತರ ಮತ್ತು ಸುಪ್ರೀಂ ಕೋರ್ಟ್ ಮುಖಾಂತರ ಅವರಿಗೆ ಡೈರೆಕ್ಷನ್ ತಗೊಳ್ಳಿ ಅಂತ ಹೇಳಿ. ಹೌದು, ಅವರು ಹೊಸ ಮೀಸಲಾತಿ ಪಟ್ಟಿ ಕೊಡದೇ ಹೋದರೆ ನಾವು ಹೈಕೋರ್ಟಿಗೆ ಹೋಗ್ಬೇಕಾಗ್ತದೆ. ಹಳೆ ಮೀಸಲಾತಿ ಪಟ್ಟಿ ಆಧಾರದ ಮೇಲೆ ಹೋಗಬೇಕಾದ್ರೆ ಮಾನ್ಯ ಉಚ್ಚ ನ್ಯಾಯಾಲಯಗಳಿಗೆ ಹೋಗ್ಬೇಕಾಗ್ತದೆ. ನನಗಲ್ಲ, ಸರ್ಕಾರಕ್ಕೆ. ಎಸ್, ಬರೆದಿದ್ದೇವೆ. ಆಗ ಸಾಕಷ್ಟು ಸಲ ಬರಿತಾ ಇದ್ದೀವಿ. ಮೈಸೂರಲ್ಲಿ 7,99,428. ಅದರಲ್ಲಿ ಪುರುಷರು 4,01,1730, ಮಹಿಳೆ 3,97,594, ತೃತೀಯ ಲಿಂಗಿಗಳು 98 ಮಂದಿ ಇದ್ದಾರೆ. ಮತ್ತು ಮೈಸೂರು ಮಹಾನಗರ ಪಾಲಿಕೆಗೆ ಕೃಷ್ಣರಾಜ, ಚಾಮರಾಜ ಮತ್ತು ನರಸಿಂಹರಾಜ್ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥ ಮತದಾರರು ಜೊತೆಗೆ ಈ ಚಾಮುಂಡೇಶ್ವರಿ ಕ್ಷೇತ್ರದ ಒಂದು 3 ವಾರ್ಡ್ಗಳು ಕೂಡ ಸೇರ್ಪಡೆಯಾಗಿದ್ದಾವೆ. ಅವುಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ. ಈಗ ಸದ್ಯ ಈ ಮೈಸೂರು ಮಹಾನಗರ ಪಾಲಿಕೆಯ ಚುನಾವಣೆಯ ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆ, ಶಿವಮೊಗ್ಗ ಮಹಾನಗರ ಪಾಲಿಕೆ, ತುಮಕೂರು ಮತ್ತು ದಾವಣಗೆರೆ ಮಹಾನಗರ ಪಾಲಿಕೆಗಳ ಚುನಾವಣೆ ಮಾಡುವ ಬಾಕಿ ಇದೆ.